ನಮಸ್ಕಾರ ರೀ ಎಲ್ಲ ನಮ್ಮ ದೊಡ್ಡ ಮಂದಿ. ನಾವು ಇವತ್ತು ಮುಂಜಾನೆ ಅದು ಶೇಂಗಾ ತರಬೇಕಂತ ನಮ್ಮ ದೋಸ್ತನ ಅಂಗಡಿ ಹೊಂಟೇವ್ರಿ. ಇವ ನೋಡ್ರಿ ಸುಂದ್ರ ಅಂಗಡಿಯಾಗ ಬಿಟ್ಟು ಹೆಂಗೆ ಕೂತ್ ಬಿಟ್ಟಾನೆ ಇಲ್ಲಿ. ಶೇಂಗಾ ಇಲ್ಲ ಅಂದರಿ, ಅದಕ್ಕೆ ನಾವು ಹೊಳೆ ಹೊಂಟು ಬಿಟ್ಟೇವೆ ನೋಡ್ರಿಪ್ಪ. ಹಂಗೆ ಹೋಗುದು ತಡ ಹಂಗೆ ನಮ್ಮ ಗಾಡಿಗೆ ಒಂದು ಸ್ವಲ್ಪ ಒಂದು 90 ಹೊಡಿಸ್ಕಿಸಿರಿ. ನಾವು ಜೂಪಕ್ಕಂತೇಳಿ ಬಿಜಾಪುರಕ್ಕೆ ಹೊಂಟು ಬಿಟ್ಟೇವೆ ನೋಡ್ರಿಪ್ಪ. ಒಂದು ಸ್ವಲ್ಪ ಅಂಗಡಿಗೆ ಪಟಾಕ್ಷಿ ಹಾಕ್ಸೋದಿತ್ತು, ಅದಕ್ಕೆ ಹೊಂಟು ಬಿಟ್ಟೇವ್ರಿ. ಈ ರೋಡ್ ನೋಡಿದ್ರೆ ಎಲ್ಲ ಸತ್ಯನಾಶ ಆಗಿಬಿಟ್ಟ ನೋಡ್ರಿಪ್ಪ. ಈ ರೋಡಿಗೆ ಹೋಗಿ ಬರ್ಬೇಕಂದ್ರೆ ಬಿಜಾಪುರಿಗೆ ಬೈಕ್ ಹೋಗ್ಕಂದ್ ನೋಡ್ರಿಪ್ಪ ಜೀವ ಸಾಕಾಗ್ಯದ್ರಿ. ಎಲ್ಲದಾರ ಯಾರಿಗೆ ಗೊತ್ತ್ರಿ, ನಮ್ಮ ರಾಜಕಾರಣಿಗಳು ಒಂದು ಕೆಲಸ ಮಾಡ್ಸೋಕ ತಯಾರಿಲ್ರಿ. ಬರ್ರತ್ತ ನಾ ಹೋಗುಮಿ ಬಿಜಾಪುರಕ್ಕೆ. ನಾ 3 ದಿನದ ಬರೋದು ಅಟ್ಟೆ ರೀ. ಇಲ್ಲಿ ರೈಲ್ವೆ ಗೇಟ್ದಿಂದ ಬೈಪಾಸ್ಗೆ ಹೋಗೋದು ಅಟ್ಟೆ ನೋಡ್ರಿಪ್ಪ. ರೋಡ್ ನೋಡ್ರಿ ಹೆಂಗಾಗ್ಯದ, ಫುಲ್ ಸತ್ಯನಾಶ ಆಗ್ಬಿಟ್ಟದ್ರಿ. ಯಾರು ರಾಜಕಾರಣಿಗಳು ಇದನ್ನ ತಲೆಯಾಗೆ ತೊಗೊಳಕತ್ತಿಲ್ಲ ನೋಡ್ರಿಪ್ಪ. ಯಾರಿಗೂ ಏನೂ ಹೇಳಪ್ಲೇ ಇಲ್ರಿ ಈಗ. ಅದಕ್ಕೆ ನಾವು ಜೂಪಕ್ಕಂತೇಳಿ ಅಂಗಡಿ ಬಂದುಬಿಟ್ಟು ನೋಡ್ರಿ, ಪಟಾಕ್ಷಿ ಅಂಗಡಿಗೆ. ಎಲ್ಲರೇ ಫುಲ್ ಜನಸಾಗರನೆ ತುಂಬಿಟ್ಬಿಟ್ಟ ನೋಡ್ರಿಪ್ಪ. ಏನೂ ಮಾಡಕ್ಕೆ ಬರಲ್ರಿ. ಅದಕ್ಕೆ ಅಣ್ಣ ನಾಳೆ ಬಂದರಿ, ಅದಕ್ಕೆ ಮತ್ತೆ ಹೊಳ್ಳಿ ಬಂದುಬಿಟ್ಟೆ ನೋಡ್ರಿಪ್ಪ ಊರ ಕಡೆ. ಏನೂ ಮಾಡಕ್ಕೆ ಬರಲ್ರಿ. ಅದಕ್ಕೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಶೇಂಗಾ ತೊಳೆದೈತ್ರಿ, ಅದಕ್ಕೂ ಶೇಂಗಾ ತೊಗೊಂಡು ಹೊಂಟ್ಬಿಟ್ಟೆ ನೋಡ್ರಿಪ್ಪ ಊರ ಕಡೆ. ಇಂಡಸ್ಟ್ರಿಯಲ್ ಏರಿಯಾದಾಗ ಒಂದು ಸ್ವಲ್ಪ ತೆಂಗಿನಕಾಯಿ ತೊಳೆದತ್ತ ಬಂದೇವ್ರಿ. ಬರ್ರಿ ಎತ್ತ ತೆಂಗಿನಕಾಯಿ ತೊಗೊಂಡು ಹೋಗ್ಬಿಡಮ್ರಿ. ತೆಂಗಿನಕಾಯಿನೂ ಎಲ್ಲ ತೊಗೊಂಡು ನಮ್ಮ ರಾಣಿ ಮ್ಯಾಗ ಹೇರಿಸಿ ಹೊಂಟ್ಬಿಟ್ಟೆ ನೋಡ್ರಿ ಊರ ಕಡೆ. ಹೆಂಗ್ರಿ ಪೋಲಿ ಬೆಂಕಿ ಅನ್ಕೋತ ಹೊಂಟ್ಬಿಟ್ಟೆ ನೋಡ್ರಿ. ಮಿನಿ ಬ್ಲಾಗ್ ಇಷ್ಟ ಆದ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಫಾಲೋ ಮಾಡಿರಿ. ಒಂದು ಸ್ವಲ್ಪ ಸಪೋರ್ಟ್ ಮಾಡೋದು ಕಲೀರಿ. ಒಂದು ಸ್ವಲ್ಪ ಪಾಲ ಹೊಡಿ